ನೋಡಿ ನಮ್ಮೂರ ಜಾತ್ರೆಗೆ ಎಷ್ಟೆಲ್ಲ ಪ್ರಿಪ್ರೇಷನ್ ಆಗಿದೆ ಅಂತ ಹೇಳಿ. ಇನ್ನು 3 ದಿನ ಬಾಕಿ ಇರೋದು. ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಲವ್ ಸೀರೀಸ್ ಎಪಿಸೋಡ್ 14. ಇವತ್ತು ಬೆಳಗ್ಗೆನೇ ಎದ್ದು ಮಾವರ ಮನೇಲಿ ಪಾಪು ನಾಮಕರಣ ಇತ್ತು ಅಂತ ಹೇಳಿ ಬೆಳಗ್ಗೆನೇ ನಾವು ಮನೆಯಿಂದ ಹೊರಟ್ವಿ. ಆಮೇಲೆ ಊರಿಗೆ ಬಂದು ನಾನು ರಂಗೋಲಿ ಹಾಕಿ ಅದಾದಮೇಲೆ ಅಡುಗೆ ಎಲ್ಲ ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಬರಕ್ಕೆ ಹೋದೆ. ಅಲ್ಲೆಲ್ಲ ನೋಡ್ಕೊಂಡು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬಂದು ಉಪ್ಪಿಟ್ಟು ಮಾಡಿದ್ರು, ತಿಂಡಿ ತಿಂದ್ವಿ. ಅಷ್ಟೊತ್ತಿಗೂ ಭಟ್ರು ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ನಾನು ಒಂದು ಕಡೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ರೆಡಿ ಮಾಡ್ತಾಯಿದ್ದೆ. ಇಷ್ಟು ಕ್ಯಾಮ್ರಾ ಚೆಕ್ ಮಾಡಿ ಒಳಗೆ ಹೋದೆ. ಅಷ್ಟೊತ್ತಿಗೆ ಪೂಜೆ ಕೂಡ ಶುರುವಾಗ್ಬಿಟ್ಟಿತ್ತು. ಎಲ್ಲರೂ ಬಂದಿದ್ದರು. ಪೂಜೆ ಕೊನೆಗೆ ಅಮ್ಮಂದರು ಆಂಟಿರು ಎಲ್ಲ ಸೇರಿ ಹಾಡು ಹೇಳಿದರು. ಅಷ್ಟೊತ್ತಿಗೂ ನಾನು ಕೂಡ ಪಟ ಅಂತ ರೆಡಿಯಾಗಿ ಬಂದು ಅಷ್ಟೊತ್ತು ಫೋಟೋ ತೆಗಿತಾ ಇದ್ದೆ. ನೆಕ್ಸ್ಟು ಕೊನೆ ಪಂಕ್ತಿಲಿ ಕುತ್ಕೊಂಡು ಊಟ ಮಾಡಿ ಅದಾದಮೇಲೆ ಬಂದಿದ್ದ ನೆಂಟರೆಲ್ಲ ಹೊರಟರು. ಅವ್ರಿಗೆಲ್ಲ ಒಂದೊಂದು ಬಾಯ್ ಹೇಳಿ ನಾನು ಮತ್ತು ಅಮ್ಮ ಜಾತ್ರೆ ಕರಿಬೇಕು ಅಂತ ನಮ್ಮ ಇನ್ನೊಂದು ಅಜ್ಜಿ ಮನೆಗೆ ಬಂದ್ವಿ. ನಮ್ಮ ಅಜ್ಜಿ ಊರಲ್ಲಿ ನನ್ನ ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು ಇದು. ಯಾಕಂತ ಅಂದರೆ ಪೂರ್ತಿ ಸುತ್ತಲೂ ತೋಟ ಇದೆ, ಮಧ್ಯದಲ್ಲಿ ನಮ್ಮ ಅಜ್ಜಿ ಮನೆ ಇರೋದು. ಅಲ್ಲಿಂದ ಮನೆಗೆ ಬಂದು ನಾವು ಊರಿಗೆ ಹೋಗಬೇಕಿತ್ತು. ಹಾಗಾಗಿ ಎಲ್ರಿಗೂ ಬಾಯ್ ಹೇಳಿ ಹೊರಟ್ವಿ. ಅಲ್ಲಿಂದ ಬರುವಾಗ ನೈಟ್ ಸುಮಾರು 9 ಗಂಟೆ ಆಗಿತ್ತು. ಅಷ್ಟೊತ್ತಿಗೂ ಊರಿಗೆ ಜಾತ್ರೆ ಅಂತ ಹೇಳಿ ಪೂರ್ತಿ ಕೆರೆ ಹತ್ರ ಎಲ್ಲ ಲೈಟಿಂಗ್ಸ್ ಹಾಕಿದ್ರು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡೋಕ್ಕೆ. ಇನ್ನು 3 ದಿನ ಇರೋದು ಜಾತ್ರೆಗೆ. ಆಗಲೇ ಎಲ್ಲ ಥರ ಏನು ಪ್ರಿಪ್ರೇಷನ್ಸ್ ಕೂಡ ಆಗಿತ್ತು. ಅದನ್ನು ನೋಡಿಕೊಂಡು ಅದಾದಮೇಲೆ ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್.